ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ಅನ್ವಯವಾಗಲು ಇರುವ ಈ ಒಂದು ವಿಡಿಯೋ ಆಗಿರುತ್ತೆ. ಯಾಕಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಕಂಪಲ್ಸರಿ ಸರ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಕ್ವಶನ್ಸ್ಗಳು ಇದೇ ಒಂದು ಕ್ವಶನ್ ಪೇಪರಲ್ಲಿ ಇದ್ದಾವೆ. ಟೋಟಲ್ 4 ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿ ಕೊಡ್ತೇನೆ. ಈ 4 ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ತಗೊಳ್ಳೋ ಹೀಗೆ ಡಿಸೆಂಬರ್ ಇದು ಆಯಿತಾ, ಒಂದು ತಿಂಗಳ ಮುಂಚೆ ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ರೆಡಿ ಆಗಲಿ ನೀವು ಅಂತ. ಎನಿಹೋ ಬನ್ನಿ ವಿದ್ಯಾರ್ಥಿಗಳೇ, 10 MCQsಗಳ ಕೀ ಆನ್ಸರ್ಗಳನ್ನು ನಾವು ಈಗ ನೋಡ್ತಾ ಹೋಗೋಣ. 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ದಿ ಲಯನ್ ವಾಂಟೆಡ್ ಟು ಹ್ಯಾವ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ. ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ಮ್ಯಾಚ್ ದ ಕಾಲಮ್ ಎ ವಿತ್ ದ ಕಾಲಮ್ ಬಿ ರಿಲೇಟೆಡ್ ಟು ದ ಸ್ಕೂಲ್ ಬಾಯ್ ಅಂತ ಇದೆ. ದಿ ಸ್ಕೈಲಾರ್ಕ್ ಅಂತ ಇದೆ. ಸ್ಕೈಲಾರ್ಕ್ ಅನ್ನುವಂಥದ್ದು ಒಂದು ಸ್ವೀಟ್ ಕಂಪನಿ. ದಿ ಲಿಟ್ಲ್ ಒನ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ. ಬಿಗೆ 1 ಆಗಬೇಕು, 1ಗೆ 3. 1ಗೆ 3ಯಲ್ಲಿದೆ, ಬಿಗೆ 1 ಹಾಗೂ ಸಿಗೆ ಆಪ್ಷನ್ 2 ಆಗಿರುತ್ತೆ. ದಿ ಸ್ಕೂಲ್ ಬಾಯ್ ಲವ್ ಸ್ಟೋರೈಸ್ ಇನ್ ಸಮ್ಮಮ್ಮ ಅಂತ ಆಗಿದ್ದರೆ ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಶೋ ಮಿ ದ ಪ್ಲ್ಯಾಂಟ್ ಫ್ರಮ್ ವಿಚ್ ಯು ಪ್ಲಕ್ಡ್ ದಿಸ್ ಲೀಫ್. ಇದನ್ನು ಮಾರ ಏನು ಮಾಡ್ತಾನೆ ಅಂದರೆ ಸಣ್ಣಪ್ಪನ ಕೇಳ್ತಾನೆ. ಐ ವಿಲ್ ಗಿವ್ ಯು ಮೈ ಎಂಟೈರ್ ಪ್ಲಾಂಟೇಶನ್. ಹೌದಾ, ಮಾರ ಕೇಳ್ತಾನ? ಇಲ್ಲ ಅಲ್ವಾ. ಇದನ್ನು ಕೇಳಿದ್ದು ಯಾರು ಗೊತ್ತಾ? ಹುಲಿ ಹುಂದಾಲಿನಲ್ಲಿರುವಂಥ ವೈಟ್ ಡಾಕ್ಟ್ರು ಏನು ಮಾಡ್ತಾನೆ ಅಂದರೆ ಮಾರನಿಗೆ ಕೇಳ್ತಾನೆ, ಮಾರ ಆ ಗಿಡ ತೋರಿಸು, ಎಲ್ಲಿ ಅದು ಅಂತ. ಮೈ ಎಂಟೈರ್ ಪ್ಲಾಂಟೇಶನ್ನೇ ಕೊಟ್ಟುಬಿಡ್ತೀನಿ ನಿನಗೆ ಅಂತ. ರೀಸನ್, ದ ವೈಟ್ ಮ್ಯಾನ್ ವಾಸ್ ಸರ್ಪ್ರೈಸ್ಡ್ ದಟ್ ಮಾರ ಸೆಡ್ ಆ್ಯಂಡ್ ವಾಸ್ ವೆರಿ ಕೀನ್ ಟು ಸಿ ದಿ ವಂಡರ್ಫುಲ್ ಪ್ಲ್ಯಾಂಟ್. ಹೌದು ಎರಡೂ ಕೂಡ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ಗಳು ಆಗಿವೆ. ನೋಡಿ, ದಿ ಇಂಗ್ಲಿಷ್ ಮ್ಯಾನ್ ಟೆಂಪ್ಟೆಡ್ ಮಾರ ವಿತ್ ದಿ ಅಬೌವ್ ಸ್ಟೇಟ್ಮೆಂಟ್, ಅದು ಸರಿಯಾದ ಉತ್ತರ ಆಗಿರುತ್ತದೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 4, ಡ್ಯಾಶ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ಇನ್ ದ ಸಿಟಿ ಅಂತ ಇದೆ. ಸಿಟಿನಲ್ಲಿ ಅಂದರೆ ಓರೋ ಮನುಷ್ಯಂ ಪಾಠದಲ್ಲಿ ಡ್ಯಾಶ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ಇನ್ ದ ಸಿಟಿ ಅಂತ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ದಿ ಫಿಯರ್ ದಟ್ ದ ಪೊಯೆಟ್ ಸ್ಪೀಕ್ಸ್ ಆಫ್ ಇನ್ ದ ಪೋಯಮ್ ಮನಿ ಮ್ಯಾಡ್ನೆಸ್ ಈಸ್ ಡ್ಯಾಶ್ ಅಂತ ಇದೆ. ಆಲ್ ಆಫ್ ದಿ ಎಬವ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಯಾಕಂದರೆ ಪೊಯೆಟ್ ಹೇಳ್ತಾನೆ ಏನು ಅಂದರೆ ಮನಿ ಹ್ಯಾಸ್ ಎ ಕ್ರೂಯಲ್ ಫಿಯರ್ ಪವರ್ ಅಮಾಂಗ್ ಮೆನ್ ಅಂತ. ಇನ್ನೊಂದು ಹೇಳ್ತಾನೆ ಹ್ಯಾವ್ ಟು ಈಟ್ ಡರ್ಟ್ ಇಫ್ ಹಿ ಹ್ಯಾಸ್ ನೋ ಮನಿ ಅಂತ. ನೆಕ್ಸ್ಟ್ ಇನ್ನೊಂದು ಹೇಳ್ತಾನೆ ದಿ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್ ಅಂತ. ಕ್ವಶನ್ ನಂಬರ್ 6 ನೋಡೋಣ. ದ ಚಿಲ್ಡ್ರನ್ ಎಂಜಾಯ್ ಪ್ಲೇಯಿಂಗ್ ದ ಗೇಮ್ ಅಂತ ಇದೆ. ಸ್ಕೂಲ್ ಬಿಕಾಸ್ ಡ್ಯಾಶ್ ಅಂತ ಇದೆ. ಯಾಕೆ ಅಂತ ಹೇಳಿದರೆ ದೆ ಹ್ಯಾಡ್ ನೆವರ್ ಸೀನ್ ಇನ್ಸೈಡ್ ಎ ಸ್ಕೂಲ್. ಶಾಲೆಯೇ ನೋಡಿದವರು, ಹಾಗಾಗಿ ಬಂದು ಇಲ್ಲಿ ಆಟ ಆಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಎಂಜಾಯ್ ಯಾವಾಗ ಮಾಡ್ತಾರೆ ಅಂದರೆ ವೆನ್ ದೆ ಲರ್ನ್ ಅರ್ಥಮೆಟಿಕ್ ಆಯಿತಾ. ಎರಡೂ ಕೂಡ ಸರಿಯಾಗಿದ್ದದ್ದು ಆಪ್ಷನ್ನು ಸಿ ಆಗಿ ಇರುತ್ತದೆ, ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಕಣ್ರಿ, ದಿ ಡ್ಯಾಶ್ ವುಡ್ ಎಂಬ್ರೇಸ್ ದ ಟ್ರೀ ಇನ್ ದ ಪೋಯಮ್ ಅಂತ ಇದೆ. ಇಫ್ ಐ ವಾಸ್ ಎ ಟ್ರೀನಲ್ಲಿ ದಿ ಡ್ಯಾಶ್ ವುಡ್ ಎಂಬ್ರೇಸ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಸನ್ಲೈಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8, ದಿ ಗಾಡೆಸಸ್ ಕನ್ಸಿಡರ್ಡ್ ರಿವರ್ ವೇದ ಆ್ಯಸ್ ಹರ್ ಡ್ಯಾಶ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 8ಕ್ಕೆ ನೀವೇ ನನಗೆ ಉತ್ತರವನ್ನು ಕಳಿಸ್ಕೊಡ್ಬೇಕು. ಯಾಕಂದರೆ ಇದು ಯೂನಿಟ್ ಟೆಸ್ಟು ಈಗ ತಾನೇ ಬರ್ತಾರಲ್ವ ಇದೇ ತಿಂಗಳಲ್ಲಿ, ಹೌದಲ್ವ, ಡಿಸೆಂಬರ್ ತಿಂಗಳಲ್ಲಿ ಅದರ ಪೋರ್ಷನ್ ಕೂಡ ಇತ್ತು. ಬರ್ತಿದ್ದೀರಾ, ನೆನಪಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಈಗ ನಾನು 2 ಏನಂತೀರ ಆಪ್ಷನನ್ನು ಡಿಲೀಟ್ ಮಾಡಿ ಕೊಡ್ತೇನೆ. ಕ್ವಶನ್ ನಂಬರ್ 8 ಸಿ ತಪ್ಪು, ಡಿ ತಪ್ಪು, ಎರಡೂ ಕೂಡ ತಪ್ಪು. ಹಾಗಿದ್ರೆ ಕ್ವಶನ್ ನಂಬರ್ 8ಕ್ಕೆ ಎ ಆಗಬೇಕು ಇಲ್ಲ ಬಿ ಆಗಿರಬೇಕು. ಕಮೆಂಟ್ ಮುಖಾಂತರ ತಿಳಿಸಿ, ಭಾಳ ಖುಷಿ ಆಗತ್ತರಪ್ಪ. ದಿ ಓಲ್ಡ್ ಮ್ಯಾನ್ ಈಸ್ ಡ್ಯಾಶ್ ಅಂತ ಇದೆ. ಆ ಬೆಗ್ಗರ್, ಅದು ತಪ್ಪು. ಎ ಗೈಡ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್, ಅದು ತಪ್ಪು. ನನ್ ಆಫ್ ದಿ ಅಬೌವ್, ಅದು ತಪ್ಪು. ಆಪ್ಷನ್ ಬಿ ಎ ಪರ್ಸನ್ ವಿತ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಇದು ನೆನ್ಪಿಟ್ಕೊಳ್ಳಿ, ಅವಳು ಬೆಗ್ಗರಲ್ಲ. ಭಾಳ ಜನ ಬೆಗ್ಗರ್ ಅಂತ ಅಂದ್ಕೊಂಬಿಟ್ಟಿದ್ರಿ, ಅವಳು ಬೆಗ್ಗರೇ ಅಲ್ಲ ಆಯಿತಾ ಮಕ್ಕಳೇ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಭಾಗವನ್ನು ನೋಡೋಣ. ಏನಂತೀರ, ಕ್ವಶನ್ ನಂಬರ್ 10, ದಿ ನರೇಟರ್ ಅಬ್ಸರ್ವ್ ದಟ್ 2 ಬಾಯ್ಸ್ ಸ್ಪೆಂಡ್ ಡ್ಯಾಶ್ ಅಂತ ಇದೆ. ವಾಟ್ ಡಿಡ್ ದ ನರೇಟರ್ ಅಬ್ಸರ್ವ್? ದಿ ನರೇಟರ್ ಅಬ್ಸರ್ವ್ ದ 2 ಬಾಯ್ಸ್ ಸ್ಪೆಂಟ್ ಡ್ಯಾಶ್ ವೆರಿ ಲಿಟ್ಲ್ ಮನಿ ಆನ್ ದರ್ ಫುಡ್ ಆ್ಯಂಡ್ ಕ್ಲಾತಿಂಗ್. ಅದು ಆಪ್ಷನ್ನು ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ನೆಕ್ಸ್ಟು ಕ್ವಶನ್ ನಂಬರ್ 11 ನೋಡೋಣ. ಇದು ಏನಂತೀರ ತಾವುಗಳು ಗ್ರಾಮರ್ ಭಾಗ ಆಗಿರುತ್ತೆ.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ನೋಡೋಣವಾ ಬನ್ನಿ. ರಾಮ ಸ್ಪೆಂಟ್ ಡ್ಯಾಶ್ ಹೋಲ್ ಡೇ ಇನ್ ದಿ ಆರ್ಫನ್ ಹೌಸ್ ಲುಕಿಂಗ್ ಆಫ್ಟರ್ ದ ಸಿಕ್ ಚಿಲ್ಡ್ರನ್ ಆ್ಯಂಡ್ ಹಿ ಕೆನಾಟ್ ಫರ್ಗಟ್ ಡ್ಯಾಶ್ ಡೇ ಫಾರ್ ಎವರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಮ ಸ್ಪೆಂಟ್ ಹೋಲ್ ಡೇ ಅಂತ ಇದೆ. ಆಯಿತಾ, ಸಂಪೂರ್ಣವಾದ ದಿನ, ಹಾಗಾಗಿ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದಿನೇ ಬರೋದು, THE. ಆಯಿತಾ, ಭಾಳ ಜನ ಎ ಅಂತ ಬರಿತಾ ಇದ್ದೀರಾ, ಅದು ತಪ್ಪು. ನೆಕ್ಸ್ಟು ಈ ಕೆನಾಟ್ ಫರ್ಗಟ್ ಡ್ಯಾಶ್ ಡೇ ಫಾರ್ ಎವರ್ ಅಂತ ಇದೆ. ಆ ದಿನವನ್ನು ಅಂದರೆ ಸ್ಪೆಸಿಫಿಕ್ಕಾಗಿ ಅದೇ ದಿನ ಸಂಪೂರ್ಣವಾಗಿ ಬಳಕೆ ಮಾಡಿರುವಂಥದ್ದು, ಹಾಗಾಗಿ ಇದು ಕೂಡ ಆನ್ಸರು ಏನಾಗಿರುತ್ತೆ, ದಿ ಅಂತಲೇ ಆಗಿರುತ್ತೆ. ಎರಡೂ ಕೂಡ ಆನ್ಸರು ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಬನ್ನಿ ಈಗ ನಾವು ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಸ್ಟಾಲಿನ್ ವಾಸ್ ಎ ಮ್ಯಾನ್ ಡ್ಯಾಶ್ ಡಿಫ್ರೆಂಟ್ ಎಬಿಲಿಟೀಸ್ ಅಂತ ಇದೆ. ಸ್ಟಾಲಿನ್ ವಾಸ್ ಎ ಮ್ಯಾನ್ ಆಫ್ ಡಿಫ್ರೆಂಟ್ ಎಬಿಲಿಟೀಸ್ ಹೂ ಡಿಡ್ ಥಿಂಗ್ಸ್ ಡ್ಯಾಶ್ ಇನ್ ಹಿಸ್ ಓನ್ ವೇ ಅಂತ ಇದೆ. ಆನ್ ಹಿಸ್ ಓನ್, ಆಯಿತಾ, ಆನ್ ಅಂತ ಫಸ್ಟ್ ಆನ್ಸರ್ ಏನಾಗಬೇಕು, ಆಫ್ ಆಗಬೇಕು. ಸೆಕೆಂಡ್ ಆನ್ಸರ್ ಆನ್ ಆಗಬೇಕು ಮಕ್ಕಳೇ. ಬೈ ಈವನ್ ಡ್ಯಾಶ್ ಹಿಸ್ ಓನ್ ಬ್ಲಡ್ ರಿಲೇಟಿವ್ಸ್ ಅಂತ ಇದೆ. ಏನಾಗುತ್ತೆ ಅಲ್ಲಿ ಲಾಸ್ಟಿಗೆ, ಫ್ರಮ್ ಹಿಸ್ ಓನ್ ಬ್ಲಡ್ ರಿಲೇಟಿವ್ಸ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ, ಆಯಿತಾ. ಕ್ವಶನ್ ನಂಬರ್ 13 ಎಲ್ಲರಿಗೂ ಎಲ್ಲ ಕ್ವಶನ್ ಪೇಪರಲ್ಲೂ ಇವೇ ಕ್ವಶನ್ಸ್ಗಳು ಬರುವಂಥದ್ದು, ಆಯಿತಾ. ಸ್ವಲ್ಪ ಚೇಂಜ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಳ್ಳೋಣ ಬನ್ನಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿ ಟ್ರಬಲ್ ಅಂತ ಇದೆ. ನನ್ನನ್ನು ಕ್ಷಮಿಸಿ ಅಂದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಅಪಾಲಜಿ ಅಂತ ಕರಿತೀವಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಅಪಾಲಜಿ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಪ್ಷನ್ ಡಿ. ಐ ರಿಗ್ರೆಟ್ ಟು ಬೆಗ್ ಟು ಯುವರ್ ನೋಟಿಸ್, ಐ ರಿಗ್ರೆಟ್ ಟು ಬೆಗ್ ಅಂತ ಇದೆ. ಇದು ಕಂಪ್ಲೇನಿಂಗ್ ಅನ್ನುವಂಥದ್ದು, ಆಯಿತಾ, ರೈಟ್ ಆನ್ಸರ್ ಆಗಿರುತ್ತೆ. ಯಾರ್ದೋ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಕ್ಯಾನ್ ಐ ಟೇಕ್ ಯುವರ್ ಪೆನ್, ಅದು ಕೇಳಿದ್ದು ರಿಕ್ವೆಸ್ಟಿಂಗ್ ಆಗುತ್ತೆ. ಎಲ್ಲಿದೆ, ಸೀಕಿಂಗ್ ಪರ್ಮಿಷನ್ ಅಂತ ಇದೆಯಲ್ವ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ ಆಗಿರುತ್ತದೆ. ಹೆಲೋ ಗುಡ್ ಮಾರ್ನಿಂಗ್ ಇದೆ, ಇದು ಏನಂತೀರ, ನಮಸ್ಕಾರವನ್ನು ಮಾಡುವಂಥದ್ದು, ಆಯಿತಾ. ಇದನ್ನು ನಾವು ಇಂಗ್ಲೀಷಲ್ಲಿ ಗ್ರೀಟಿಂಗ್ಸ್ ಅಂತ ಕರೆಯುತ್ತೇವೆ ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್ ಅಂತ ಇದೆ. ಇದನ್ನು ನಾವು ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದಲ್ವ, ಆಪ್ಷನ್ ಸಿ ಅದು ಸರಿಯಾದ ಉತ್ತರ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 2 ಮಾರ್ಕು 3 ಹಾಗೂ 4 ಇಂಪಾರ್ಟೆಂಟ್ ಕ್ವಶನ್ಸು ಯಾವುದೆಲ್ಲ ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ಬೋದು ಅಂತ ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸು. ವೆನ್ ಈಸ್ ದ ಟ್ರೀ ಮೇಡ್ ಪ್ಯೂರ್ ಆ್ಯಂಡ್ ಹೌ ಮೆನಿ 1000 ಗಾಡ್ಸ್ ಶೆಲ್ಟರ್ಡ್ ಇನ್ಸೈಡ್ ದ ಕೌ ಅಂತ ಇದೆ. ಕ್ವಶನ್ ನಂಬರ್ 14 ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ವೆನ್ ಈಸ್ ದ ಟ್ರೀ ಮೇಡ್ ಪ್ಯೂರ್ ಅಂತ ಇದೆ. ವೆನ್ ಇಟ್ ಕಟ್ ಆ್ಯಂಡ್ ಹ್ಯಾಕ್ ಇನ್ ಟು ದಿ ಪೀಸಸ್ ಇನ್ ಟು ದಿ ಹೋಲಿ ಫೈರ್ ಅಂತ. ಹೋಲಿ ಫೈರಲ್ಲಿ, ಯಜ್ಞಕುಂಡಗಳಲ್ಲಿ ಆ ಒಂದು ಮರವನ್ನು ಬಳಸಿದಾಗ ಅದು ಪವಿತ್ರವಾಗುತ್ತೆ ಅಂತ ಹೇಳುತ್ತೆ. ಇನ್ನೊಂದು ಮಾತು ಕೂಡ ಇದೆ, ಏನು ಹೇಳ್ತೀನಿ ತಾಳಿ. ಹೌ ಮೆನಿ 1000 ಗಾಡ್ಸ್ ಶೆಲ್ಟರ್ಡ್ ಇನ್ಸೈಡ್ ದ ಕೌ ಅಂತ ಇದೆ. ಎಷ್ಟು ದೇವತೆಗಳು ಅಂತ, 300,000 ಗಾಡ್ಸ್ ಅಂತಲೇ ತಾವುಗಳು ಬರೀಬೇಕಾಗಿರುತ್ತೆ. ಯಾಕೆ 300,000 ಗಾಡ್ಸ್ ಅಂತ ಬರೀಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಯಾಕೆ ಬರೀಬೇಕು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದೆ ಹಾಗೆ, ತಾವು ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಎಲ್ಲ ಬರೆಯುವ ಹಾಗೆ ಇರಲ್ಲ, ಆಯಿತಾ. ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್ ಅಂತ 2 ಮಾರ್ಕ್ಸಿಗೆ ಕೇಳಿದ್ದಾರೆ. 2 ರೀಸನ್ಸ್ ಅಂತೂ ಬರೀಲೇಬೇಕು ನೋಡಿ. ದಿ ಫಾರ್ಮರ್ ಕಮಿಟೆಡ್ ಅಂತ ಬರೀಬೇಕು ಸುಸೈಡ್ ಬಿಕಾಸ್ ಹಿ ಡಿಡ್ ನಾಟ್ ರೀಪೇ ದಿ ಲೋನ್ ಅಥವಾ ಹಿಸ್ ಡೆಟ್ ರಿಮೈನ್ಡ್ ಅಂತ ಬರೀರಿ. ಒಂದು ರೀಸನ್ ಆಯಿತು. ಇನ್ನೊಂದೇನು ರೀಸನ್ ಹೇಳಿ ನೋಡೋಣ. ಹಿ ಡಿಡ್ ನಾಟ್, ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್ ಬಿಕಾಸ್ ಹಿಸ್ ಕಾಟನ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್. ನೆನ್ಪಿಟ್ಕೊಳ್ಳಿ, ಹಿಸ್ ಕಾಟನ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್ ಅಂತ. ಕ್ವಶನ್ ನಂಬರ್ 16, ವೇರ್ ವಾಸ್ ಫೆಡ್ರಿಕ್ ಡೋಗ್ಲಸ್ ಬಾರ್ನ್ ಅಂತ ಇದೆ. ಫೆಡ್ರಿಕ್ ಡೋಗ್ಲಸ್ ಹುಟ್ಟಿದ್ದು ಎಲ್ಲಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಟೈಬಾಲ್ಟ್ ನಿಯರ್ ಮೇರಿಲ್ಯಾಂಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 17, ವೇರ್ ಡಸ್ ದಿ ಓಲ್ಡ್ ಮೆನ್ ವಾಟ್ ಡಸ್ ಇದು ಓಲ್ಡ್ ಮೆನ್ ವಾಂಟ್ ಟು ಟೇಕ್ ದ ಸ್ಪೀಕರ್ ಅಂತ. ಕರೆಕ್ಟ್ ಇದೆ. ವೇರ್ ಡಸ್ ದಿ ಓಲ್ಡ್ ಮೆನ್ ವಾಂಟ್ ಟು ಟೇಕ್ ದ ಸ್ಪೀಕರ್ ಅಂತ ಇದೆ. ದಿ ಓಲ್ಡ್ ಮೆನ್ ವಾಂಟ್ಸ್ ಟು ಟೇಕ್ ದ ಸ್ಪೀಕರ್ ಟು ದಿ ಹಾರ್ಸ್ ಶೂ ಶ್ರೈನ್ ಅಂತ. ಹಾರ್ಸ್ ಶೂ ಶ್ರೈನ್ ಅಂತ, ಆಯಿತಾ, ನಿಯರ್ ದಿ ಶ್ರೈನ್. ಬನ್ನಿ ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದರಲ್ಲಿ 2 ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ಮಕ್ಕಳೇ. ಯಾವುದು ಅಂದರೆ ಕ್ವಶನ್ ನಂಬರ್ 17 ಹಾಗೂ ಕ್ವಶನ್ ನಂಬರ್ 15. ಎರಡೂ ಕೂಡ 14, 15, 17 ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ.
ಹಾಗಿದ್ರೆ ಮತ್ತು 16 ಏನು ಸರ್, ಅದು ಹಾಟ್ ಕ್ವಶನ್ ಆಗಿರುತ್ತೆ. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ದ ಬಾಯ್ ಲವ್ಸ್ ಟು ರನ್ ಅಡ್ಮಿಸ್ ನೇಚರ್, ಹೌ ಡಸ್ ದ ಪೊಯೆಟ್ ಬ್ರಿಂಗ್ ಇಟ್ ಔಟ್ ಇನ್ ದ ಪೋಯಮ್ ಅಂತ ಒಂದು ಕ್ವಶನ್ನು. ಸೆಕೆಂಡ್ ಕ್ವಶನಲ್ಲಿ ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವೇರ್ ದಿ ನರೇಟರ್ ಸ್ಟೇಡ್ ಅಂತ ಇದೆ. ನೋಡಿ ಮಕ್ಕಳೇ, 2 ಮಾರ್ಕು, 3 ಮಾರ್ಕು, 4 ಮಾರ್ಕಿನ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಆನ್ಸರನ್ನು ತಾವುಗಳು ಕಾಪಿ ಮಾಡಿಕೊಳ್ಳಬಹುದಾಗಿದೆ. ಇದರಷ್ಟು ಈಸಿ ಕ್ವಶನ್ ಯಾವುದೂ ಅಲ್ಲ. ಹಾಗೂ ಎಲ್ಲ ಡಿಸ್ಟಿಕ್ಗಳಲ್ಲೂ, ಎಲ್ಲ ಕಾಲೇಜ್ಗಳಲ್ಲೂ ಆಯಿತಾ, ನಿಮ್ಮ ಪ್ರಿಪೇಟ್ರಿ ನಿಮಗೇನಾದರೂ ಮಾಡಿದರೆ ಫಸ್ಟ್ ಇಯರ್ PUCಗೆ ಇದೇ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಇದು ಬಹಳ ಈಸಿಯಾಗಿರುವಂತಹ ಪ್ರಶ್ನೆ ಹಾಗೂ ಟೆಕ್ಸ್ಟ್ ಬುಕ್ಕಿಂದನೇ ತಾವುಗಳು ಈ ಆನ್ಸರನ್ನು ಕಾಪಿ ಮಾಡ್ಬೋದು. ಕ್ವಶನ್ ನಂಬರ್ 20, ವೈ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ಮನಿ ಮ್ಯಾಡ್ನೆಸ್ ಆ್ಯಸ್ ಎ ವಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂತ ಇದೆ. ಕ್ವಶನ್ ನಂಬರ್ 20ಕ್ಕೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆನ್ಸರನ್ನು ನೀಡಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಕ್ವಶನ್ ನಂಬರ್ 21, ವಾಟ್ ಡಸ್ ಬಾಬರ್ ಅಲಿ ಡೈಲಿ ರೂಟೀನ್ ಅಂತ ಇದೆ. ಇದು ಸ್ವಲ್ಪ ನಿಮಗೆ ಡೈಲಿ ರೂಟೀನ್ ಏನು ಇಲ್ಲಕೊಂಡು ಹಿ ಟು ವೇಕ್ ಅಪ್ ಅಟ್ 7 ಅಂತ ಬರೀಬೇಕು. ಹಿ ಟು ಡೂ ಹಿಸ್ ಡೈಲಿ ಕೋರ್ಸ್ ವರ್ಕ್, ಇಸ್ ಟು ಗೋ ಬೈ ಆಟೋ ರಿಕ್ಷಾ ಆ್ಯಂಡ್ ಟು ಗೆಟ್ ಡೌನ್. ಹೌದಲ್ವಾ, ಆಟೋ ರಿಕ್ಷಾ ತಗೊಂಡೋಗಿ ಮತ್ತೆ ಇಳ್ಕೊಂಡು 7 ಕಿಲೋಮೀಟರ್ಸಾ ಅಥವಾ 5 ಕಿಲೋಮೀಟರ್ಸಾ ಗೋ ಬೈ ವಾಕ್ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, 7 5 ಅಂತ ಆಯಿತಾ, ಕಮೆಂಟ್ ಮಾಡಿ. ಇದು ಅವನ ಡೈಲಿ ರೂಟೀನ್ ಆಗಿರುತ್ತೆ. ಕ್ವಶನ್ ನಂಬರ್ 22 ನೋಡಿ, ರೈಟ್ ಅಬೌಟ್ ಮಾರಾಸ್ ಡ್ರೀಮ್ ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಇದೆ. ಇಲ್ಲಿ 2 ಡ್ರೀಮು ಬರುತ್ತೆ. 2 ಡ್ರೀಮನ್ನು ತಾಗಳು 2 ಪ್ಯಾರಾಗ್ರಾಫ್ ಮಾಡಿ ಬರೀಬೇಕಾಗತ್ತೆ. ಮೊದಲನೆಯ ಡ್ರೀಮಲ್ಲಿ ಏನಾಗುತ್ತೆ ಅಂದರೆ, ಇನ್ ದಟ್ ಡ್ರೀಮ್ ದಿ ಗಾಡೆಸಸ್ ಹ್ಯಾಸ್ ಅಪಿಯರ್ಡ್ ಆ್ಯಂಡ್ ಶಿ ಕಮ್ಯಾಂಡೆಡ್ ಮಾರಾ ಟು ಬಿಲ್ಡ್ ಅ ಟ್ಯಾಂಕ್ ಟು ದ ಲೇಕ್. ಅವನಿಗೆ ಕಮೆಂಟ್ ಮಾಡಲ್ಲ. ಆ್ಯಂಡ್ ಶಿ ಸೆಡ್ ಟು ಗೋ ಆ್ಯಂಡ್ ಇನ್ಫಾರ್ಮ್ ಟು ದಿ ಕಿಂಗ್ ದಟ್ ದ ರಿವರ್ ವೇದಾ ಈಸ್ ಫ್ಲೋಯಿಂಗ್ ಆಲ್ ದಿ ಇಯರ್ ಅಂತ. ಸಂಪೂರ್ಣವಾದ ಇಯರ್ ಎಲ್ಲ ರಿವರ್ ವೇದ ಫ್ಲೋ ಆಗಿ ವೇಸ್ಟ್ ಆಗಿ ಹೋಗ್ತಾ ಇದೆ ಕಣೋ, ಅದನ್ನು ಹೇಳು, ಇದಕ್ಕೊಂದು ನೆಲೆಯನ್ನು ಕೊಡಲಿ ಅಂತ. ನೆಲೆ ಅಂದರೆ ಹೋಮ್ ಅಂತ. ಕ್ವಶನ್ ನಂಬರ್ 22 ನೋಡೋಣ ಪ್ರೀತಿಯ ಮಕ್ಕಳೇ, ಬನ್ನಿ. ರೈಟ್ ಹೌ ಈಸ್ ದ ಸ್ಪೀಕರ್ ಆಫ್ ದಿ ಪೋಯಮ್ ಡು ನಾಟ್ ಆಸ್ಕ್ ಮೀ ಆಫ್ ಮೀ ಮೈ ಲವ್ ಎಫೆಕ್ಟೆಡ್ ಬೈ ದಿ ಹಾರ್ಟ್ಸ್ ರಿಯಾಲಿಟೀಸ್ ಅಂತ ಇದೆ. ಇದು 100% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಿದ್ದರೆ ಕ್ವಶನ್ ನಂಬರ್ 18ರಿಂದ 23ರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನು ಹೇಳ್ತೀನಿ, ಟಿಕ್ ಹಾಕೊಳ್ಳಿ ಅಥವಾ ಬರ್ಕೊಳ್ಳಿ. ನೋಡಿ, ಕ್ವಶನ್ ನಂಬರ್ 19 ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. 19, 20, 23 19, 20, 23 these questions are very important. ಕ್ವಶನ್ ನಂಬರ್ 4 ನೋಡೋಣ. ಮೇನ್ ಕ್ವಶನ್ ನಂಬರ್ 4, ಆನ್ಸರ್ ಎನಿ 3 ಅಂತ ಇದೆ. 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕು. ಬನ್ನಿ. ಹೌ ಡಿಡ್ ದ ಎಲಿಫೆಂಟ್ ಎಕ್ಸ್ಪ್ಲಾಯ್ಟ್ ದ ಮ್ಯಾನ್ ಈಚ್ ಟೈಮ್ ಹಿ ಬಿಲ್ಟ್ ಎ ನ್ಯೂ ಹಟ್ ಅಂತ ಇದೆ. ಇದು ಹಾಟ್ ಕ್ವಶನ್ ಆಗಿರುತ್ತೆ ಮಕ್ಕಳೇ, ಆಯಿತಾ. ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಓದಿದವ್ರಿಗೆ ಏನೂ ಅನಿಸಲ್ಲ. ಕ್ವಶನ್ ನಂಬರ್ 25, ವಾಟ್ ಹ್ಯಾಸ್ ಮೇಡ್ ದ ಮಾಡರ್ನ್ ಮ್ಯಾನ್ ಲೂಸ್ ದಿ ನಾಲೆಡ್ಜ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಇದೆ. ಇದು ಕೂಡ ಸ್ವಲ್ಪ ಹಾಟ್ ಕ್ವಶನ್ನು, ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀನಿ ಬಹಳ ಜನರ ಕೈಯಲ್ಲಿ. ಕ್ವಶನ್ ನಂಬರ್ 26, ಹೌ ಈಸ್ ಬಾಬರ್ ಅಲಿ ಆ್ಯನ್ ಐಡಿಯಲ್ ಮಾಡೆಲ್ ಟು ಅದರ್ ಸ್ಟೂಡೆಂಟ್ಸ್ ಅಂತ ಇದೆ. ಏನು ಸರ್, ಪ್ರತಿಯೊಂದು ಆಗಲ್ಲ ಅಂತ ಹೋದರೆ ಮತ್ತು ಇಲ್ಲಿ 6ರಲ್ಲಿ 3 ಹೆಂಗೆ ಬರೆಯೋದು ಅಂತ. 3 ಬರೆಯೋದು ಈಸಿ, ಆದರೆ ಟಾರ್ಗೆಟ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ತೋರಿಸ್ತೀನಿ ನೋಡಿ, ಆಯಿತಾ. ಡಿಸ್ಕ್ರೈಬ್ ದಿ ಸಫರಿಂಗ್ಸ್ ಆಫ್ ಸ್ಲೇವ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ವೈಟ್ ಮಾಸ್ಟರ್ಸ್ ಅಂತ. ಇದರಷ್ಟು ಈಸಿ ಆನ್ಸರ್ ಯಾವುದೂ ಅಲ್ಲ. ಕ್ವಶನ್ ನಂಬರ್ 28 ಗಿಚ್ಚಿ 1.5 ಪೇಜ್ ಬರೀಬೋದು ತಾವುಗಳು. ನೆಕ್ಸ್ಟ್, ವೈ ಡಸ್ ದ ಆಥರ್ ಫೀಲ್ ದಟ್ ದ 2 ಬಾಯ್ಸ್ ಬ್ರಾಟ್ ದ ನ್ಯೂ ನೋಬಲಿಟಿ ಟು ಮ್ಯಾನ್ ಕೈಂಡ್ ಅಂತ ಇದೆ. 29ನೆಯ ಕ್ವಶನ್ ಅಷ್ಟು ಈಸಿ ಯಾವುದೂ ಅಲ್ಲ. ಅವರು ಯಾವ ರೀತಿಯಾಗಿ ವ್ಯಥೆಯನ್ನು ಪಟ್ಟರು, ಯಾವುದೆಲ್ಲ ಕೆಲಸ ಮಾಡಿದ್ರು, ಅದರಿಂದ ನರೇಟರಿಗೆ ಹೇಗೆ ತನ್ನ ಟ್ರಾನ್ಸ್ಫಾರ್ಮೇಷನ್ ಬಂತು, ಅದನ್ನು ಬಗ್ಗೆ ಬರೆದ್ರೆ ನೀವು ಪರ್ಫೆಕ್ಟಾಗಿ 4 ಮಾರ್ಕ್ಸನ್ನು ಪಡಿತೀರಾ. ಹೌದಲ್ವಾ. 29, 28, 29 ಆಯಿತು. ಡಿಸ್ಕ್ರೈಬ್ ದಿ ಸ್ಯಾಕ್ರಿಫೈಸ್ ಮೇಡ್ ಬೈ ಮಾರಾ ಟು ಬಿಲ್ಡ್ ಆ್ಯಂಡ್ ಸೇವ್ ದ ಲೇಕ್ ಅಂತ ಇದೆ. ಇದು ಸೀನ್ 4 ಆಗಿರುತ್ತೆ. ಬಹಳ ಈಸಿ ಆಗಿರುವಂತಹ ಕ್ವಶನ್ ಸರ್. ಈಸಿ ಗಿಚ್ಚಿ ತಾವುಗಳು ಬರಿಬೋದು. ಏನು ಅಂತ ಹೇಳಿದರೆ, ಒನ್ ಡೇ ವೆನ್ ಗಾಡೆಸಸ್ ಸ್ಟುಡ್, ಹೌದಲ್ವ, ಬಹಳ ಈಸಿ. ಶಿ ಅಪಿಯರ್ಡ್ ಇನ್ ಹಿಸ್ ಹಟ್ ಆ್ಯಂಡ್ ಶಿ ಕಮ್ಯಾಂಡೆಡ್ ಮಾರಾ ಟು ವೇಕೆಂಟ್ ಹಿಸ್ ಹೌಸ್. ಇದು ಬಹಳ ಈಸಿಯಾಗಿದೆ, ಬರೀತೀರಾ ನೀವು. ಬನ್ನಿ, ಈಗ ನಾವು ಕ್ವಶನ್ ನಂಬರ್ ಸಿಗೆ ಹೋಗೋಣ. ಅದು ಪ್ಯಾಸೇಜ್ ಆಗಿರುತ್ತೆ, ಏನು ತಲೆ ಕೆಡಿಸ್ಕೊಬಿಡಿ. ಒಂದು ಪ್ಯಾಸೇಜು, ಯಾವುದೋ ಒಂದು ಪ್ಯಾಸೇಜನ್ನು ಕೊಡ್ತಾರೆ ನಿಮಗೆ, ಆಯಿತಾ. ಅದರಲ್ಲಿ ತಾವುಗಳು ಓದ್ಕೊಂಡು 9 ಮಾರ್ಕ್ಸಿಗಿರುತ್ತೆ, 10ಕ್ಕಿರಲ್ಲ, 9 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಒಂದು ಗ್ರಾಮರ್ ಭಾಗ ಇರುತ್ತೆ, ಅದನ್ನು ಕಳಿಸ್ಕೊಡ್ತೀನಿ. ಎಲ್ಲರೂ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಸಫಿಕ್ಸ್ ಟು ದ ವರ್ಡ್ ಪೇಟ್ರಿಯಾಟ್ ಅಂತ ಇದೆ. ಪೇಟ್ರಿಯಾಟಿಗೆ ಸಫಿಕ್ಸ್ ಮಾಡೋದಾದರೆ ಪೇಟ್ರಿಯಾಟಿಸಮ್ ಅಂತ ಬರಿಬೇಕಾಗಿರುತ್ತೆ. ಪೇಟ್ರಿಯಾಟಿಸಮ್,
TISM ಅಂತ ISM ಅಂತ ಸೇರಿಸಿದರೆ ಮುಗೀತು, ಅದನ್ನು ಫುಲ್ ವರ್ಡ್ ಬರೀಬೇಕಾಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಗ್ರಾಮರನ್ನು ಕಲಿಯೋಣ. ಪಾರ್ಟ್ ಡಿ. ಯಾರಿಗೆಲ್ಲ ಗ್ರಾಮರ್ ಬರೋಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸಿ ಕೊಳ್ಳಿ. ಬನ್ನಿ, ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ, ಹೌದಲ್ವಾ? ದಿ ನೇಟಿವ್ ಡಾಕ್ಟರ್ಸ್ ಡ್ಯಾಶ್ ಅಂತ ಇದೆ, ಬಿಲೀವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದ್ಯಾಟ್ ಇಫ್ ದೇ ಟೆಲ್ ಅದರ್ಸ್ ಅಬೌಟ್ ದೇರ್ ಮೆಡಿಸಿನ್ಸ್ ದಿ ಮೆಡಿಸಿನ್ಸ್ ವಿಲ್ ಡ್ಯಾಶ್ ಅಂತ ಇದೆ, ಲೂಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ, ಆಯಿತಾ? ಮೆಡಿಸಿನ್ಸ್ ವಿಲ್ ಲೂಸ್ LOSC, ಆಯಿತಾ? ಇಸ್ ದೇರ್ ಪೊಟೆನ್ಷಿ ಅಂತ ಇದೆ. ನೆಕ್ಸ್ಟ್, ಇಂಡಿಯನ್ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ಸ್ ಡ್ಯಾಶ್ ಆನ್ ದಿ ವರ್ಜ್ ಆಫ್ ಎಕ್ಸ್ಟೆನ್ಷನ್ ಅಂತ ಇದೆ, ಆರ್ ಆನ್ ದಿ ವರ್ಜ್ ಆಫ್ ಎಕ್ಸ್ಟೆನ್ಷನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ಬಿ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಲೆಂತಿ ಆಗುತ್ತೆ. ನಾನು ಹೇಳಿದೆ ಮೊದಲಿಗೆ 20ರಿಂದ 25 ನಿಮಿಷ ಹಾಗೆ ಆಗುತ್ತೆ. ರೀಸನ್ ಇಷ್ಟೇ, ಪ್ರತಿಯೊಂದು ಲೈನು ಪ್ರತಿಯೊಂದು ಕ್ವಶನು ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದೇನೆ. ನಿಮಗೆ ಬೇಜಾರಾಗಿರ್ಬೋದು, ಕ್ಷಮಿಸಬೇಕು. ಯಾಕಂದರೆ ಯಾರಿಗೂ ಇಷ್ಟೊಂದು ಕೊಡ್ತಾ ಇಷ್ಟ ಆಗಲ್ಲ. ಎನಿಹೌ, ಬನ್ನಿ ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರು ಎಕ್ಸಾಮಲ್ಲಿ 80 ಔಟ್ ಆಫ್ 80 ಈಸಿಯಾಗಿ ತೆಗಿಬೋದು. ಫೆಡ್ರಿಕ್ ಡಗ್ಲಸ್ ಡ್ಯಾಶ್ ಹ್ಯಾವ್ ಅಂತ ಇದೆ, ಹ್ಯಾವಿಗೆ ಪಾಸ್ಟ್ ಟೆನ್ಸು ಹ್ಯಾಡ್ ಆಗುತ್ತೆ, ಹಾಗಾಗಿ ಸರಿಯಾದ ಉತ್ತರ ಫಸ್ಟ್ ಆನ್ಸರು ಹ್ಯಾಡ್ ಅಂತ ಬರೀರಿ ಮಕ್ಕಳೇ. 2 ಮಾಸ್ಟರ್ಸ್, ಈಸ್ ಫಸ್ಟ್ ಮಾಸ್ಟರ್ ನೇಮ್ ಬಿ ಅಂದರೆ ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ, ಹಾಗಿದ್ರೆ ಸರಿಯಾದ ಉತ್ತರ ಅಲ್ಲಿ ವಾಸ್ ಅಂತ ಬರೀಬೇಕು ಎಕ್ಸಾಮಲ್ಲಿ. ಬೀಯಿಂಗ್, ಬೀಡು, ಆಯಿತಾ, ಬೀನು ಇವೆಲ್ಲ ಬರಿಬೇಡಿ, ಆಯಿತಾ? ವಾಸ್ ಅಂತ ಬರೀರಿ. ವಾಸ್ ಆ್ಯಂಥೋನಿ. ಡೋಗ್ಲೆಸ್ ಡ್ಯಾಶ್ ಅಂತ ಇದೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಡು ನಾಟ್ ರಿಮೆಂಬರ್ ಅಂತ ಇದೆ. ಇದನ್ನು ಪಾಸ್ಟ್ ಟೆನ್ಸ್ ಮಾಡೋದಾದರೆ ಡಿಡ್ ನಾಟ್ ರಿಮೆಂಬರ್ ಅಂತ ಬರೆದ್ರೆ ಮುಗೀತು ಮಕ್ಕಳೇ, ಡಿಡ್ ನಾಟ್ ರಿಮೆಂಬರ್ ಅಂತ, ಆಯಿತಾ? ಆ್ಯಂಥೋನೀಸ್ ಫಸ್ಟ್ ನೇಮ್ ಹೂ ಓನ್ಡ್ OWNED ಅಂತ ಬರೆದ್ರೆ ಫುಲ್ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಏನಂತ ಬರೀಬೇಕು? OWNED ಅಂತ. ಇಲ್ಲಿಗೆ ಕಂಪ್ಲೀಟಾಗಿ ಮುಗೀತು. ಬನ್ನಿ ಈಗ ರೀಅರೇಂಜ್ ದ ಫಾಲೋಯಿಂಗನ್ನು ನೋಡೋಣ. ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಬಿಫೋರ್ ಮೀ ದಿ ಗಾಡೆಸಸ್ ಸ್ಟುಡ್ ಅಂತ ಇದೆ, ಭಾಳ ಈಸಿ ಅಲ್ವಾ? ದಿ ಗಾಡೆಸಸ್ ಸ್ಟುಡ್ ಬಿಫೋರ್ ಮೀ, ಅದು ಸರಿಯಾದ ಉತ್ತರ ಆಗಿರುತ್ತದೆ, ಆಯಿತಾ? ಇದು ಲೋಕಲ್ ಇಂಗ್ಲೀಷು. ಬಿಫೋರ್ ಮೀ ಗಾಡೆಸಸ್ ಸ್ಟುಡ್ ಅಂತ, ಆಯಿತಾ? ಮೊದಲಿಗೆ ನೌನ್ ಬರಬೇಕು, ಅದು ದಿ ಗಾಡೆಸಸ್ ಆಗಿರುತ್ತೆ. ನಂತರದಲ್ಲಿ ವರ್ಬ್ ಬರಬೇಕು, ದಿ ಗಾಡೆಸಸ್ ಸ್ಟುಡ್ ಬಿಫೋರ್ ಮೀ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇದೆ. ದಿ ಲಯನ್ ಡಿಡ್ ನಾಟ್ ವಾಂಟ್ ಎನಿ ಡ್ಯಾಶ್ ಇನ್ ಹಿಸ್ ಕಿಂಗ್ಡಮ್ ಅಂತ ಇದೆ. ದಿ ಲಯನ್ ಡಿಡ್ ನಾಟ್ ವಾಂಟ್ ಎನಿ ಡಿಸ್ಟರ್ಬೆನ್ಸ್ ಅಂತ ಬರೀಬೇಕು. ನೋಡಿ, ಡಿಸ್ಟರ್ಬ್ ಅಂತ ಇದೆ, ಇದನ್ನು ಡಿಸ್ಟರ್ಬೆನ್ಸ್ ಅಂತ ಬರೆದ್ರೆ ಸರಿಯಾದ ಉತ್ತರ ಇನ್ ಹಿಸ್ ಕಿಂಗ್ಡಮ್ ಅಂತ. ಕ್ವಶನ್ ನಂಬರ್ 33 ಕಣ್ರಿ, 33. ದಿ ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದ್ಯಾಮ್ ಅಂತ ಇದೆ. ಐ ಆಮ್ ನೋಯಿಂಗ್ ಯುವರ್ ಬ್ರದರ್ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ತಪ್ಪು ಅಂತ ಕಂಡಿಡ್ದು ಸರಿಯಾಗಿ ಫುಲ್ಲು ಸೆಂಟೆನ್ಸನ್ನು ಎಕ್ಸಾಮಲ್ಲಿ ಬರೀಬೇಕು. ನೋಡಿ, ಐ ನೋ ಯುವರ್ ಬ್ರದರ್ ಅಷ್ಟೇ, IKNOW, ಆ್ಯಮ್ ನೋಯಿಂಗ್ ಅಂತ ಇದಲ್ವ, ಅದನ್ನು ಡಿಲೀಟ್ ಮಾಡಿ ಐ ನೋ ಯುವರ್ ಬ್ರದರ್ ಅಂತ, ಸಿಂಪಲ್ ಪ್ರೆಸೆಂಟಲ್ಲಿ ಐ ನೋ ಯುವರ್ ಬ್ರದರ್ ಅಂತ, ನನಗೆ ನಿಮ್ಮ ಅಣ್ಣ ಗೊತ್ತು ಅಂತ. ಮೈ ಫ್ರೆಂಡ್ ಈಸ್ ಎ ಹಾನೆಸ್ಟ್ ಮ್ಯಾನ್ ಅಂತ ಇದೆ, ಸರಿಯಾದ ಉತ್ತರ ಮೈ ಫ್ರೆಂಡ್ ಈಸ್ ದಿ ಹಾನೆಸ್ಟ್ ಮ್ಯಾನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಯಾಕೆಂದರೆ ಆಯಿತಾ, ಈಸ್ ಆ್ಯನ ದೀನ, ಆ್ಯನ್ ಹಾಕ್ಬೋದಾ ಇಲ್ಲಿ? ಮೈ ಫ್ರೆಂಡ್ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಥವಾ ದಿ ಅಂತ ಹಾಕಬೇಕಾ? ನಾನು ಹೇಳಿದ್ದೆ ಸರಿ ಅಂತ ಅಲ್ಲ, ದಿ ಹಾಕಬೇಕೋ ಆ್ಯನ್ ಹಾಕಬೇಕೋ ದಯವಿಟ್ಟು ಕಮೆಂಟ್ ಮುಖಾಂತರ. ಕ್ವಶನ್ ನಂಬರ್ 2, ಮೈ ಫ್ರೆಂಡ್ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಥವಾ ದಿ ಆನೆಸ್ಟ್ ಮ್ಯಾನ್ ಯಾವುದು ಬರುತ್ತೆ ಅಲ್ಲಿ ನೋಡಿ ದಯವಿಟ್ಟು ಹೇಳಿ. ಬನ್ನಿ, ಮೂರನೇದು ಐ ಗೋ ಫಾರ್ ಬೆಂಗಳೂರು ಅಂತ ಇದೆ. ಐ ಗೋ ಟು ಬೆಂಗಳೂರು ಅನ್ನುವಂಥದ್ದು ಸರಿಯಾದ ಉತ್ತರ. ಡೈರೆಕ್ಷನ್ನು ಇದಕ್ಕೆ ನಾವು ಟು ಅನ್ನು ಬಳಸ್ತೇವೆ. ಕ್ವಶನ್ ನಂಬರ್ 2 ನಿಮಗಾಗಿ ಬಿಟ್ಟಿರುವಂಥದ್ದು, ನನ್ನ ಆನ್ಸರ್ ಏನೂ ಇಲ್ಲ ಇದರಲ್ಲಿ. ತಾವುಗಳು ಏನು ತಪ್ಪು ಅಂತ ತಿಳಿಸ್ಬೇಕು. ಎ ಡಿಲೀಟ್ ಮಾಡಿ ಆ್ಯನ್ ಬರಿಬೇಕು ಅಥವಾ ದಿ ಅಂತ ಬರಿಬೇಕು ಅಂತ. ಕ್ವಶನ್ ನಂಬರ್ 4, ದ ನ್ಯೂಸ್ ಆರ್ ಇಂಟ್ರೆಸ್ಟಿಂಗ್ ಅಂತ ಇದೆ. ದ ನ್ಯೂಸ್ ಆರ್ ಇಂಟ್ರೆಸ್ಟಿಂಗ್ ಅದು ತಪ್ಪು, ಹಾಗಾಗಿ ಅಲ್ಲೇನಾಗಬೇಕು? ದ ನ್ಯೂಸ್ ಈಸ್ ಅಂತ ಆಗಬೇಕು, ಈಸ್ ಇಂಟ್ರೆಸ್ಟಿಂಗ್ ಅಂತ. ಬನ್ನಿ ಮಕ್ಕಳೇ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಇದನ್ನು ನೋಡೋಣ. ಐ ಲವ್ ಸ್ವಿಮ್ಮಿಂಗ್ ಅಂತ ಇದೆ, ಚೇಂಜ್ ಇಂಟು ಡೋ ಫಾರ್ಮ್ ಅಂತ. ನೋಡ್ರೋ, ಡೈರೆಕ್ಟಾಗಿ ಆನ್ಸರ್ ಹೇಳಿದರೆ ಯಾರಿಗೂ ಕೂಡ ತಿಳಿಯಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೂ ಫಾರ್ಮು, WH ಕ್ವಶನ್ಸು, ಕ್ವಶನ್ ಟ್ಯಾಕ್ಸು ಎಲ್ಲ ಲಿಂಕನ್ನು ಕೊಟ್ಟಿರ್ತೇನೆ, ಕಲೀರಿ ಚೆನ್ನಾಗಿ. ಆ ಲವ್ ಸ್ವಿಮ್ಮಿಂಗ್ ಅಂತ ಇದೆ, ಸರಿಯಾದ ಉತ್ತರ ಡೂ ಆ ಲವ್ ಸ್ವಿಮ್ಮಿಂಗ್, ಡೂ ಆ ಲವ್ ಸ್ವಿಮ್ಮಿಂಗ್. ಇಷ್ಟೇ, ಡೂ ಸೇರಿಸಬೇಕು ಫ್ರಂಟಿಗೆ, ಇಲ್ಲೊಂದು ಕ್ವಶನ್ ಮಾರ್ಕ್ ಹಾಕಬೇಕು. ಅವರ ಆನ್ಸರ್ ಈಸ್ ರೆಡಿ. ಕ್ವಶನ್ ನಂಬರ್ 2, ಎ ಪೆನ್ ಈಸ್ ಕಾಸ್ಟ್ಲಿ ಅಂತ ಇದೆ. ವಾಟ್ ಈಸ್ ಕಾಸ್ಟ್ಲಿ ಈಸ್ ಅವರ್ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ರವಿ ಈಸ್ ಆ ಮ್ಯೂಸಿಷಿಯನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಇಸಂಟ್ ಹಿ
isn't he is the right answer. The lion wanted dash and tranquility in his kingdom ಅಂತ ಇದೆ. ನಮಗೆ MCQs ಅಲ್ಲೇ ಬಂದಿತ್ತು. ದ ಲಯನ್ ವಾಂಟೆಡ್ ಪೀಸ್, PEACE ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತದೆ, ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ. ಬನ್ನಿ ವಿದ್ಯಾರ್ಥಿಗಳು, ಈ ರೀತಿಯಾಗಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ವೆನ್ ಡಸ್ ದಿ ಇನಾಗ್ರಲ್ ಸೆಷನ್ ಬಿಗಿನ್ ಅಂತ ಇದೆ. ಇನಾಗ್ರಲ್ ಸೆಷನ್ ಎಲ್ಲಿದೆ ಅಂತ ನೋಡಿಕೊಂಡು ಟೈಮು 9:30 10:00 ಇದೆ. ಇಲ್ಲಿ ಕೇಳಿದ್ದೇನು, ಸ್ಟಾರ್ಟ್ ಆಗೋದು ಯಾವಾಗ, 9:30. ಹಾಗಾಗಿ ರೈಟ್ ಆನ್ಸರ್ ಏನು ಬರೀಬೇಕು, 9:30 AM ಅಷ್ಟೇ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು, ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದಿ ಕ್ವಿಜ್ ಪ್ರೋಗ್ರಾಮ್. ಕ್ವಿಜ್ ಪ್ರೋಗ್ರಾಮ್ ಎಲ್ಲಿದೆ, ಇಲ್ಲಿದೆ ಥರ್ಡ್ ಲೈನಲ್ಲಿ. ಅದರ ಡ್ಯೂರೇಷನ್ ಅಂದರೆ ಸಮಯವೆಷ್ಟು ಅಂತ, 12:30 2 ಗಂಟೆ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ 1.5 ತಾಸು ಆಯಿತು. 1.5 hour ಅಂತ ಬರಿಬೇಕು. 1.30 PHR ಅಂತ ಬರಿಬೇಕು, ಅಥವಾ HOUR ಅಂತ ಬರಿಬೋದು. ಲಾಸ್ಟ್ ಕ್ವಶನ್, ವಿಚ್ ಈವೆಂಟ್ ಟೇಕ್ ಪ್ಲೇಸ್ ಬಿಟ್ವೀನ್ 2:30 to 3:30. ಈ 2:30 3:30 ನಡೆಯುವಂತಹ ಈವೆಂಟ್ ಯಾವುದು ಅಂತ ಕೇಳಿದರೆ ಪಿಕ್ ಆ್ಯಂಡ್ ಆ್ಯಕ್ಟ್ ಅಂತ ತಾವುಗಳು ಬರೆಯಬಹುದಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಿಮಗೆ ಒಂದು ಗ್ರಾಮರ್ ಭಾಗವನ್ನು ಕೊಟ್ಟಿದ್ದಾರೆ, ಡಿಕ್ಷನರಿ ಪಾರ್ಟನ್ನು ಕೊಟ್ಟಿದ್ದಾರೆ. ಈ ಡಿಕ್ಷನರಿ ಪಾರ್ಟನ್ನು 6 ಲೈನನ್ನು ಇಲ್ಲಿ ಓದ್ಕೋಬೇಕು, ಕೆಳಗಡೆ 4 ಲೈನನ್ನು ಬರೀಬೇಕು. ಒಂದೇ ಒಂದು ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಮುಂದಿಂದೆಲ್ಲ ನಿಮ್ಮದೇ ಸರ್, ನನ್ನದೇನೂ ಇಲ್ಲ. ವಿಚ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಇನ್ ದ ಅಬೌವ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಎಕ್ಸ್ಟ್ರಾಕ್ಟಲ್ಲಿ ಕೊಟ್ಟಿರುವ ಒಂದು ಪ್ಯಾಸೇಜಲ್ಲಿ ಕೊಟ್ಟಿರುವ, ಆಯಿತಾ, ಡಿಕ್ಷನರಿ ವರ್ಕಲ್ಲಿ ಕೊಟ್ಟಿರುವುದರಲ್ಲಿ ಅಲ್ಲಿ ಎದರ ಬಗ್ಗೆ ಮಾತನಾಡಲಾಗಿದೆ, ಅಂದರೆ ಎದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ವಿಚ್ ಪಾರ್ಟ್ ಆಫ್ ಸ್ಪೀಚ್, ನೌನೋ, ಪ್ರೊನೌನೋ, ವರ್ಬೋ, ಅಡ್ವರ್ಬೋ, ಕಂಜಕ್ಷನೋ, ಇಂಟರ್ಜೆಕ್ಷನೋ ಅಥವಾ ಪ್ರಿಪೋಸಿಷನ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೌನ್ ಆಗುತ್ತೆ. ಹೆಂಗೆ ಸರ್ ನಿಮಗೆ ಗೊತ್ತಾಯಿತು ಅಂದರೆ ನೋಡಿ, ಗೋಯಿಂಗ್ ಆದಮೇಲೆ ಗೇವಿನ್ ಅಂತ ಆದಮೇಲೆ ಎನ್ ಅಂತ ಬರ್ತಿದ್ದಾರೆ. ಎನ್ ಅಂದರೆ ಏನು ಗೊತ್ತಾ, ನೌನ್ ಅಂತ. ಹಾಗಾಗಿ ಸರಿಯಾದ ಉತ್ತರ ನೌನ್ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ನಾವು ಈಗ ಸೆಕೆಂಡ್ ಪಾರ್ಟನ್ನು ನೋಡ್ತಾ ಹೋಗೋಣ. ಈಗ ರೈಟ್ ಎ ಲೆಟರ್ ಟು ದ ಮ್ಯಾನೇಜರ್ ಗಾಯತ್ರಿ ಬುಕ್ ಹೌಸ್ ಅಂತ ಇದೆ, ಹೌದಲ್ವಾ. ವಿ ಮೊಹಲ್ಲಾ ಮೈಸೂರು ಅಂತ ಇದೆ. ಏನಾದರೂ ಕೊಳ್ಳಿ ಸರ್, ತಲೆ ಕೆಡಿಸ್ಕೊಬಿಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾವ ರೀತಿಯಾಗಿ ಲೆಟರ್ ಬರೀಬೇಕು, ಯಾವ ರೀತಿಯಾಗಿ ಬರೆದ್ರೆ ನಿಮಗೆ 25 ಮಾರ್ಕ್ಸು ಸಿಗುತ್ತೆ, ಹಾಗೂ 80ಗೆ 80 ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೇನೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಡನ್. ಪಾರ್ಟ್ ನಲ್ಲಿ ನೋಡೋದಾದರೆ 2 ಡೈಲಾಗ್ ರೈಟಿಂಗನ್ನು ಕೊಟ್ಟಿದ್ದಾರೆ. ಒಂದು ನೀವೇ ಅದನ್ನು ಕ್ರಿಯೇಟ್ ಮಾಡಿ ಬರೀಬೇಕು, ಇನ್ನೊಂದು ಡೈಲಾಗ್ ರೈಟಿಂಗನ್ನು ತಾವುಗಳು ಏನು ಮಾಡಬೇಕು ಅಂದರೆ ಡ್ಯಾಶಸನ್ನು ತುಂಬಬೇಕಾಗತ್ತೆ. ಬನ್ನಿ ಈಗ ನಾವು ನೋಡೋಣ. ಗುಡ್ ಮಾರ್ನಿಂಗ್ ಶಂಕರ್. ಆವಾಗ ಶಂಕರ್ ರಿಪ್ಲೈ ಮಾಡ್ತಾರೆ, ವೆರಿ ಗುಡ್ ಮಾರ್ನಿಂಗ್. ಇಷ್ಟೇ ಸರ್ ಆನ್ಸರು, ಮತ್ತೆ ಏನೂ ಇಲ್ಲ. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್. ಎಷ್ಟು ಫಸ್ಟಿಗೇನು ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು ಅಷ್ಟೇ. ಆವಾಗ ವಿನಯ್ ಅವರು, ಶಂಕರ್, ಅವರ್ ಫ್ರೆಂಡ್ ಮಹೇಶ್ ಹ್ಯಾಡ್ ಆ್ಯನ್ ಆಕ್ಸಿಡೆಂಟ್ ದಿಸ್ ಮಾರ್ನಿಂಗ್. ಇವತ್ತು ನಮ್ಮ ಫ್ರೆಂಡು ಮಹೇಶ್, ಅವನಿಗೆ ಆಕ್ಸಿಡೆಂಟ್ ಆಗಿದೆ ಕಣೋ ಅಂತ. ಆವಾಗ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂತ ಇದೆ. ಶಂಕರ್ ಅವರು ಅಯ್ಯೋ ಪಾಪ ಅಂತ ಹೇಳ್ತಾರೆ. ಓ ಗಾಡ್ ಅಂತ ಬರೀರಿ, ಅಥವಾ ಸ್ಯಾಡ್ ಏನಂತ ಬರೀತೀರಾ, ಆಯಿತಾ, ಅಷ್ಟೇ ಸಾಕು. ಏನಂತ ಓ ಗಾಡ್ ಅಂತ ಬರೆದ್ರು ಸಾಕು. ವೇ ಡಿಡ್ ಇಟ್ ಹ್ಯಾಪನ್ ಅಂತ ಇದೆ. ಇಲ್ಲಿ ವಿನಯ್ ಜಾಗದಲ್ಲಿ ತಾವುಗಳು ಏನು ಬರೀಬೇಕು, ಆ ಡ್ಯಾಶಲ್ಲಿ ಇಟ್ಸ್ ನಿಯರ್ ಹೈವೇ ಅಂತ ಬರೀಬೋದು, ನಿಯರ್ ರೈಲ್ವೆ ಸ್ಟೇಷನ್, ನಿಯರ್ ಬಸ್ ಸ್ಟ್ಯಾಂಡ್, ಏನಾದರೂ ತಾವುಗಳು ಇಲ್ಲಿ ಬರೆಯಬಹುದಾಗಿದೆ. ಲಾಸ್ಟಿಗೆ ಲೀವ್ ಟೇಕಿಂಗ್ ಅಂತ ಇದೆ. ಲೀವ್ ಟೇಕಿಂಗ್ ಅಂತ ಹೇಳಿದರೆ ಬಾಯ್, BYE ಅಂತ ಬರೆದು ಕಾಮ ಹಾಕಿ CU ಅಂತ ಬರೀಬೇಕಾಗತ್ತೆ, ಬಾಯ್ CU ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಕೊನೆಯ ಭಾಗದಲ್ಲಿದ್ದೀವಿ ನೋಡಿ. ಈ ರೀತಿಯಾಗಿ ಒಂದು ಬಾಕ್ಸನ್ನು ಕೊಟ್ಟಿರ್ತಾರೆ, ಇದರಲ್ಲಿ ಮೇಲೆ ಕೆಳಗಡೆ ಮಾಡಿ ಅದನ್ನು ರೀಅರೇಂಜ್ ತಾವುಗಳು ಮಾಡಬೇಕಾಗಿರುತ್ತೆ. ಮೀನಿಂಗ್ಫುಲ್ ಕಾನ್ವರ್ಸೇಷನ್. ಈಗ ನಾನು ಪೂರ್ತಿ ಓದಿದ್ದೆ ಇದನ್ನು. ವಿ ಶುಡ್ ಡೂ ವೆಲ್, ಎಸ್ ಸರ್, ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್, ಆರ್ ಯು ಸರ್ ರೆಪ್ರೆಸೆಂಟಿಂಗ್ ಸ್ಕೂಲ್, ಗುಡ್ ಮಾರ್ನಿಂಗ್ ಸರ್ ಅಂತ ಎಲ್ಲ ಇದೆ. ಇಲ್ಲಿ 4ನೇ ತಗೊಂಡೋಗಿ ಫಸ್ಟಿಗೆ ಇಡಬೇಕು ನೋಡಿ. 4, 3, 2, 1 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ತಾವುಗಳು ಕೂಡ ಎಕ್ಸಾಮಲ್ಲಿ ಬರೆದು ಇದೇ ರೀತಿಯಾಗಿ ಅದಕ್ಕೆ ಬಾಕ್ಸನ್ನು ಹಾಕಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. 100% ಈ ಒಂದು ಕ್ವಶನ್ ಪೇಪರಿಂದ ಬಹಳ ಅಂದರೆ ಬಹಳ ನಮಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.